ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 22/1/2026. ಬಾಬ್ದಾದ ಮಧುಬನ. ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ವಿದ್ಯೆ ಹಾಗೂ ದೈವಿ ಚಲನೆಯ ರಿಜಿಸ್ಟರನ್ನು ಇಡಬೇಕು. ಪ್ರತಿನಿತ್ಯವೂ ಪರಿಶೀಲನೆ ಮಾಡಿಕೊಳ್ಳಿ, ನಮ್ಮಿಂದ ಯಾವುದೇ ತಪ್ಪುಗಳು ಆಗ್ತಾ ಇಲ್ವಾ? ಪ್ರಶ್ನೆ: ತಾವು ಮಕ್ಕಳು ಯಾವ ಪುರುಷಾರ್ಥದಿಂದ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಬೋದು? ಉತ್ತರ: ಸದಾ ಆಜ್ಞಾಕಾರಿಯಾಗಿರುವ ಪುರುಷಾರ್ಥವನ್ನು ಮಾಡಿ ಸಂಗಮ ಯುಗದಲ್ಲಿ ಆದೇಶ ಪಾಲಕನೆಂಬ ತಿಲಕವನ್ನು ಇಟ್ಕೊಳ್ತೀರಾ ಅಂದರೆ ರಾಜ್ಯ ಭಾಗ್ಯದ ತಿಲಕ ಸಿಗತ್ತೆ. ಅವಿಧೇಯ ಅಂದರೆ ಆಜ್ಞೆಯನ್ನು ಪರಿಪಾಲನೆ ಮಾಡದಿರುವವರು ರಾಜ್ಯ ಭಾಗ್ಯದ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾಯಿಲೆಯನ್ನ ಸರ್ಜನ್ನಿಂದ ಮುಚ್ಚಿಡಬಾರ್ದು. ಮುಚ್ಚಿಡ್ತೀರಾ ಅಂದರೆ ಪದವಿ ಕಡಿಮೆ ಆಗತ್ತೆ. ತಂದೆಯಂತೆಯೇ ಪ್ರೀತಿಯ ಸಾಗರ ಆಗ್ತೀರಾ ಅಂದರೆ ರಾಜ್ಯ ಭಾಗ್ಯದ ತಿಲಕ ಸಿಗತ್ತೆ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ, ವಿದ್ಯೆ ಅಂದರೆ ತಿಳುವಳಿಕೆ. ನೀವು ಮಕ್ಕಳು ತಿಳ್ಕೊಳ್ತೀರಾ, ಈ ವಿದ್ಯೆ ಬಹಳ ಸಹಜ ಮತ್ತು ಬಹಳ ಶ್ರೇಷ್ಠ ಮತ್ತು ಬಹಳ ಶ್ರೇಷ್ಠವಾದ ಪದವಿಯನ್ನು ಕೊಡುವಂತಹದ್ದು. ಈ ವಿದ್ಯೆಯನ್ನು ನಾವು ವಿಶ್ವದ ಮಾಲೀಕರಾಗಲಿಕ್ಕೋಸ್ಕರ ಓದ್ತಾ ಇದ್ದೇವೆ. ಕೇವಲ ನೀವು ಮಕ್ಕಳು ಅಷ್ಟೇ ಇದನ್ನು ತಿಳ್ಕೊಂಡಿದ್ದೀರಾ. ಅಂದಮೇಲೆ ಇದು ಇಷ್ಟೊಂದು ಶ್ರೇಷ್ಠವಾದ ವಿದ್ಯೆ ಆಗಿದೆ. ಓದುವವರಿಗೆ ಬಹಳ ಖುಷಿ ಆಗಬೇಕು. ಇದು ಅದೇ ಗೀತಾ ಎಪಿಸೋಡ್ ಆಗಿದೆ. ಸಂಗಮ ಯುಗ ಆಗಿದೆ. ನೀವು ಮಕ್ಕಳು ಈಗ ಜಾಗೃತ ಆಗಿದ್ದೀರಾ. ಉಳಿದವರೆಲ್ಲರೂ ಕೂಡ ಮಲಗಿದ್ದಾರೆ. ಗಾಯನವೂ ಇದೆ. ಮಾಯೆಯ ನಿದ್ರೆಯಲ್ಲಿ ಮಲಗಿದ್ರು. ಬಾಬರವರು ಬಂದು ನಿಮ್ಮನ್ನು ಜಾಗೃತಗೊಳಿಸಿದ್ದಾರೆ. ಕೇವಲ ಒಂದು ಮಾತಿನ ಬಗ್ಗೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯ ಬಲದಿಂದ ನೀವು ಇಡೀ ವಿಶ್ವದ ಮೇಲೆ ರಾಜ್ಯಾಡಳಿತವನ್ನು ಮಾಡಿ. ಹೇಗೆಂದರೆ ಕಲ್ಪದ ಮೊದಲು ಮಾಡಿದ್ರಿ. ಈ ಸ್ಮೃತಿಯನ್ನು ಬಾಬರವರು ತರಿಸ್ತಾರೆ. ಮಕ್ಕಳೇ ತಿಳ್ಕೊಳ್ತೀರಾ, ಈ ಯೋಗ ಬಲದಿಂದ ವಿಶ್ವದ ಮಾಲೀಕರಾಗ್ತೀವಿ ಮತ್ತು ಅನಂತರ ದೈವಿ ಗುಣವನ್ನು ಧಾರಣೆ ಮಾಡಿದ್ದೇವೆ ಅನ್ನೋದು ನಿಮಗೆ ಸ್ಮೃತಿಗೆ ಬಂದಿದೆ. ಯೋಗದ ಪ್ರತಿ ಸಂಪೂರ್ಣವಾಗಿ ಗಮನ ಕೊಡಬೇಕು. ಈ ಯೋಗ ಬಲದಿಂದ ನೀವು ಮಕ್ಕಳಲ್ಲಿ ಸ್ವತಃವಾಗಿ ದೈವಿ ಗುಣಗಳು ಬರುತ್ತೆ. ಅವಶ್ಯವಾಗಿ ಈ ಪರೀಕ್ಷೆಯೇ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತೆ. ನೀವು ಯೋಗ ಬಲದಿಂದ ಮನುಷ್ಯರಿಂದ ದೇವತೆಯಾಗಲಿಕ್ಕೆ ಇಲ್ಲಿಗೆ ಬಂದಿದ್ದೀರಾ ಮತ್ತು ಇದನ್ನು ತಿಳ್ಕೊಳ್ತೀರಾ. ನಮ್ಮ ಯೋಗ ಬಲದಿಂದ ಇಡೀ ವಿಶ್ವ ಪವಿತ್ರ ಆಗಬೇಕಾಗಿದೆ. ಪವಿತ್ರ ಆಗಿತ್ತು, ಈಗ ಅಪವಿತ್ರ ಆಗಿದೆ. ಇಡೀ ಚಕ್ರದ ರಹಸ್ಯವನ್ನು ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಮತ್ತು ಹೃದಯದಲ್ಲಿನೂ ಕೂಡ ಇದೆ. ಬಲೆ ಇಲ್ಲಿ ಯಾರೇ ಹೊಸಬರಿದ್ರೂ ಕೂಡ ಈ ಮಾತುಗಳನ್ನು ತಿಳಿಸ್ಕೊಡ್ಲಿಕ್ಕೆ ಸಹಜ ಆಗಿದೆ. ನೀವು ದೇವತೆಗಳು ಪೂಜ್ಯರಾಗಿದ್ರಿ, ನಂತರ ಪೂಜಾರಿ ತಮೋ ಪ್ರಧಾನ ಆದ್ರಿ. ಇದನ್ನು ಮತ್ಯಾರೂ ಕೂಡ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಸ್ಪಷ್ಟವಾಗಿ ತಿಳಿಸ್ತಾರೆ, ಅದು ಭಕ್ತಿ ಮಾರ್ಗ, ಇದು ಜ್ಞಾನ ಮಾರ್ಗ. ಹಿಂದಿನ ಹಳೆಯ ಮಾತುಗಳನ್ನು ಚಿತ್ತದಲ್ಲಿಯೂ ಕೂಡ ಇಟ್ಕೊಳ್ಬಾರ್ದು. ಅದಂತೂ ಬೀಳಿಸುವ ಮಾತಾಗಿದೆ. ತಂದೆ ಈಗ ಏರುವಂತಹ ಮಾತುಗಳನ್ನು ತಿಳಿಸ್ತಾರೆ. ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಾ, ನಾವು ಖಂಡಿತವಾಗಿ ದೈವಿ ಗುಣಗಳ ಧಾರಣೆ ಮಾಡಬೇಕು. ಪ್ರತಿನಿತ್ಯವೂ ಚಾರ್ಟನ್ನು ಇಡಬೇಕು. ನಾವು ನೆನಪಿನಲ್ಲಿ ಎಷ್ಟು ಸಮಯ ಇರ್ತೇವೆ ಅಂತ, ನಮ್ಮಿಂದ ಯಾವ ಯಾವ ತಪ್ಪುಗಳಾಗಿವೆ. ತಪ್ಪಾದರೆ ಬಹಳ ಪೆಟ್ಟು ಕೂಡ ಬೀಳತ್ತೆ. ಆ ವಿದ್ಯೆಯಲ್ಲಿಯೂ ಕೂಡ ಚಲನೆಯನ್ನು ನೋಡಲಾಗತ್ತೆ ಅಲ್ವಾ? ಇದರಲ್ಲಿನೂ ಕೂಡ, ಈ ವಿದ್ಯೆಯಲ್ಲಿನೂ ಕೂಡ ಚಲನೆಯನ್ನೇ ನೋಡಲಾಗತ್ತೆ. ತಂದೆ ನಿಮ್ಮ ಕಲ್ಯಾಣಕ್ಕೋಸ್ಕರ ಹೇಳ್ತಿದ್ದಾರೆ. ಅದರಲ್ಲಿಯೇ ರಿಜಿಸ್ಟರನ್ನು ಇಡ್ತಾರೆ. ಓದೋದ್ರಲ್ಲಿ ಹಾಗೂ ಚಲನೆಯ ರಿಜಿಸ್ಟರನ್ನು ಇಡಲಾಗತ್ತೆ ಅಲ್ವಾ? ಮಕ್ಕಳು ಇಲ್ಲಿಯೂ ಕೂಡ ದೇವತಾ ಚಲನೆಯನ್ನು ಮಾಡಿಕೊಳ್ಬೇಕು. ತಮ್ಮಿಂದ ತಪ್ಪುಗಳು ಆಗದಂತೆ ಸಂಭಾಲನೆ ಮಾಡಿ. ನನ್ನಿಂದ ಯಾವುದೇ ತಪ್ಪು ಆಗಲಿಲ್ವಾ? ಇದಕ್ಕಾಗಿ ಕಚೇರಿ ಮಾಡಿ. ಮತ್ತೆಲ್ಲಿಯೋ ಶಾಲೆ, ಮತ್ತಿನ್ನೆಲ್ಲಿಯೋ ಕಚೇರಿ ಆಗೋದಿಲ್ಲ. ಇದನ್ನು ಹೃದಯದಿಂದ ಕೇಳ್ಕೊಳ್ಬೇಕು. ತಂದೆ ತಿಳಿಸಿದರೆ, ಮಾಯೆಯ ಕಾರಣದಿಂದ ಒಂದಲ್ಲ ಒಂದು ಉಲ್ಲಂಘನೆ ಆಗ್ತಾ ಇರುತ್ತೆ. ಪ್ರಾರಂಭದಲ್ಲಿನೂ ಕೂಡ ಕಚೇರಿ ಆಗ್ತಾ ಇತ್ತು. ಮಕ್ಕಳು ಸತ್ಯವನ್ನು ಹೇಳ್ತಾ ಇದ್ರು. ತಂದೆ ತಿಳಿಸ್ತಾರೆ, ಒಂದು ವೇಳೆ ಸತ್ಯವನ್ನು ತಿಳಿಸ್ಲಿಲ್ಲ ಅಂದರೆ ತಪ್ಪುಗಳು ವೃದ್ಧಿ ಆಗ್ತಾ ಇರುತ್ತೆ. ತಪ್ಪುಗಳ ದಂಡ ಅಂತೂ ಸಿಗತ್ತೆ.
ತಪ್ಪುಗಳನ್ನು ಹೇಳದೇ ಇದ್ದರೆ ಅವಿಧೇಯ ಎಂಬ ತಿಲಕ ಸಿಗತ್ತೆ. ನಂತರ ರಾಜ್ಯ ಭಾಗ್ಯದ ತಿಲಕ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆಜ್ಞೆಯನ್ನು ಪಾಲಿಸಲಿಲ್ಲ, ಅವಿಧೇಯನಾಗ್ತಾರೆ ಅಂದರೆ ರಾಜ್ಯ ಭಾಗ್ಯದ ತಿಲಕ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸರ್ಜನ್ ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸ್ತಾರೆ. ಒಂದು ವೇಳೆ ಸರ್ಜನ್ನಿಂದಲೇ ಕಾಯಿಲೆಯನ್ನು ಮುಚ್ಚಿಡ್ತೀರಾ ಅಂದರೆ ಪದವಿನೂ ಕೂಡ ಕಡಿಮೆ ಆಗತ್ತೆ. ಸರ್ಜನ್ಗೆ ತಿಳಿಸೋದ್ರಿಂದ ಯಾವುದೇ ಹೊಡೆತಗಳು ಬೀಳೋದಿಲ್ಲ ಅಲ್ವಾ. ತಂದೆ ಕೇವಲ ಎಚ್ಚರಿಕೆ ಅಂತ ಹೇಳ್ತಾರೆ. ನಂತರನೂ ಕೂಡ ಒಂದು ವೇಳೆ ಅಂತಹ ತಪ್ಪುಗಳನ್ನು ಮಾಡ್ತೀರಾ ಅಂದರೆ ನಷ್ಟವನ್ನು ಅನುಭವಿಸ್ತೀರಾ. ಪದವಿ ಬಹಳ ಕಡಿಮೆ ಆಗಿಬಿಡತ್ತೆ. ಅಲ್ಲಂತೂ ಸ್ವಾಭಾವಿಕವಾಗಿ ದೈವಿ ಚಲನೆ ಇರುತ್ತೆ. ಆದರೆ ಇಲ್ಲಿ ಪುರುಷಾರ್ಥವನ್ನು ನೀವು ಮಾಡಬೇಕು. ಗಳಿಗೆನೂ ಕೂಡ ಫೇಲ್ ಆಗಬಾರ್ದು. ಅದಕ್ಕಾಗಿ ತಂದೆ ಹೇಳ್ತಾರೆ, ಮಕ್ಕಳೇ ಜಾಸ್ತಿ ತಪ್ಪುಗಳನ್ನು ಮಾಡಬೇಡಿ. ತಂದೆ ಬಹಳ ಪ್ರೀತಿಯ ಸಾಗರ ಆಗಿದ್ದಾರೆ. ಅದೇ ರೀತಿ ಮಕ್ಕಳು ಕೂಡ ಆಗಬೇಕು. ತಂದೆಯಂತೆ ಮಕ್ಕಳು, ರಾಜ ರಾಣಿಯಂತೆ ಪ್ರಜೆಗಳು. ಬಾಬಾರವರಂತೂ ರಾಜ ಆಗೋದಿಲ್ಲ. ನೀವು ತಿಳ್ಕೊಳ್ತೀರಾ, ಬಾಬಾರವರು ನಮ್ಮನ್ನು ತನ್ನ ಸಮಾನರನ್ನಾಗಿ ಮಾಡಿಕೊಳ್ತಾರೆ. ತಂದೆಯ ಮಹಿಮೆಯನ್ನು ಏನು ಮಾಡ್ತಾರೆ ಅದು ನಿಮಗೂ ಕೂಡ ಆಗಬೇಕು. ಅದಕ್ಕೋಸ್ಕರ ತಂದೆ ಸಮಾನರು ಆಗಬೇಕಾಗಿದೆ. ಮಾಯೆ ಬಹಳ ಪವರ್ಫುಲ್ ಆಗಿದೆ. ಅದು ನಿಮ್ಮನ್ನು ರಿಜಿಸ್ಟರ್ ಇಡಲಿಕ್ಕೇ ಬಿಡೋದಿಲ್ಲ. ಮಾಯೆಯ ಬಂಧನದಲ್ಲಿ ಸಂಪೂರ್ಣವಾಗಿ ಸಿಲುಕೊಂಡಿದ್ದೀರಾ. ಮಾಯೆಯ ಸೆರೆಮನೆಯಿಂದ ನೀವು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ಸತ್ಯವನ್ನು ಹೇಳೋದಿಲ್ಲ ಅಂದರೆ ತಂದೆ ಹೇಳ್ತಾರೆ, ಆ್ಯಕ್ಯುರೇಟ್ ನೆನಪಿನ ಚಾರ್ಟನ್ನು ಇಡಬೇಕು. ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ, ತಂದೆಯದ್ದೇ ಮಹಿಮೆಯನ್ನು ಮಾಡಿ, ಬಾಬಾ ತಾವಂತೂ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀರಾ, ಆದ್ದರಿಂದ ನಾವು ತಮ್ಮ ಮಹಿಮೆಯನ್ನು ಮಾಡ್ತೀವಿ. ಭಕ್ತಿಯಲ್ಲಿ ಮಹಿಮೆಯನ್ನು ಎಷ್ಟೊಂದು ಮಾಡ್ತಾರೆ. ದೇವತೆಗಳ ಮಹಿಮೆನೇ ಇಲ್ಲ. ಮಹಿಮೆಯು ನೀವು ಬ್ರಾಹ್ಮಣರದ್ದಾಗಿದೆ. ಎಲ್ಲರಿಗೂ ಸದ್ಗತಿಯನ್ನು ಕೊಡುವವರು ಒಬ್ಬ ತಂದೆ. ಅವರು ರಚಯಿತನೂ ಆಗಿದ್ದಾರೆ, ನಿರ್ದೇಶಕರೂ ಆಗಿದ್ದಾರೆ, ಸೇವೆಯನ್ನೂ ಮಾಡ್ತಾರೆ ಮತ್ತು ಮಕ್ಕಳಿಗೂ ಕೂಡ ತಿಳಿಸ್ತಾರೆ. ಇದರಲ್ಲಿ ಪ್ರತ್ಯಕ್ಷತೆಯಲ್ಲಿನೇ ಹೇಳ್ತಾರೆ. ಅವರಂತೂ ಶಾಸ್ತ್ರಗಳಿಂದ ಕೇವಲ ಭಗವಾನು ವಾಚ ಅಂತ ಕೇಳ್ತಿರ್ತಾರೆ. ಗೀತೆಯನ್ನು ಓದ್ತಾ ಬಂದಿದ್ದಾರೆ. ಮತ್ತೆ ಅದರಿಂದೇನಾದರೂ ಸಿಗತ್ತಾ? ಎಷ್ಟೊಂದು ಪ್ರೀತಿಯಿಂದ ಕುಳಿತು ಓದ್ತಾರೆ, ಭಕ್ತಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅನ್ನೋದು ಗೊತ್ತೇ ಇಲ್ಲ. ಇದನ್ನು ತಿಳ್ಕೊಂಡಿಲ್ಲ. ನಾವು ಏಣಿಯನ್ನು ಇಳಿತಾ ಇದ್ದೀವಿ. ದಿನ ಕಳೀತಾ ತಮೋಪ್ರಧಾನ ಆಗಲೇಬೇಕು. ಇದು ಡ್ರಾಮಾದಲ್ಲಿ ನೋಂದಾವಣಿ ಆಗಿದೆ. ಈ ಏಣಿಯ ರಹಸ್ಯವನ್ನು ತಂದೆ ಅಲ್ಲದೆ ಮತ್ತಾರೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಶಿವ ತಂದೆ ಬ್ರಹ್ಮಾರವರ ಮೂಲಕ ತಿಳಿಸ್ತಾರೆ. ಇವರೂ ಕೂಡ ಇವರಿಂದ ತಿಳ್ಕೊಂಡು ನಿಮಗೆ ತಿಳಿಸ್ತಾರೆ. ಮೂಲವಾಗಿ ಮುಖ್ಯ ಶಿಕ್ಷಕ, ಹಿರಿಯ ಸರ್ಜನ್ ತಂದೆ ಆಗಿದ್ದಾರೆ. ಅವರನ್ನೇ ನೀವು ನೆನಪು ಮಾಡಬೇಕು. ಈ ರೀತಿ ಹೇಳೋದಿಲ್ಲ ಬ್ರಾಹ್ಮಣಿಯರನ್ನು ನೆನಪು ಮಾಡಿ ಅಂತ. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಎಂದಿಗೂ ಯಾರೊಂದಿಗೂ ಮೋಹ ಇಟ್ಕೊಳ್ಬೇಡಿ. ಇಡೀ ಪ್ರಪಂಚದೊಂದಿಗೆ ವೈರಾಗ್ಯ ಇರಲಿ. ಹೇಗೆಂದರೆ ಇದಂತೂ ಸಮಾಪ್ತಿ ಆಗೇ ಬಿಟ್ಟಿದೆ ಅನ್ನೋಷ್ಟು ನಿಮಗೆ ವೈರಾಗ್ಯ ಇರಬೇಕು. ಇದರಲ್ಲಿ ಪ್ರೀತಿ ಅಥವಾ ಆಸಕ್ತಿ ಇರಬಾರ್ದು. ಎಷ್ಟೊಂದು ದೊಡ್ಡ ದೊಡ್ಡ ಕಟ್ಟಡ ಮುಂತಾದವುಗಳನ್ನು ಕಟ್ತಾ ಇರ್ತಾರೆ. ಅವ್ರಿಗಿದು ಗೊತ್ತೇ ಇಲ್ಲ ಈಗ ಈ ಹಳೆಯ ಪ್ರಪಂಚ ಇನ್ನೆಷ್ಟು ಸಮಯ ಇರುತ್ತೆ ಅಂತ. ನೀವು ಮಕ್ಕಳು ಈಗ ಜಾಗೃತ ಆಗಿದ್ದೀರಾ. ಅನ್ಯರನ್ನೂ ಕೂಡ ಜಾಗೃತ ಪಡಿಸ್ತಾ ಇದ್ದೀರಾ. ತಂದೆ ಆತ್ಮರನ್ನೇ ಜಾಗೃತಗೊಳಿಸ್ತಾರೆ. ಗಳಿಗೆಗೂ ಹೇಳ್ತಾರೆ ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಶರೀರ ಅಂತ ತಿಳಿತೀರಾ ಅಂದರೆ ಮಲಗಿಬಿಡ್ತೀರಾ. ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ. ಆತ್ಮ ಪತಿತ ಆಗಿದೆ ಅಂದರೆ ಶರೀರವೂ ಕೂಡ ಪತಿತ ಆಗಿರೋದೇ ಸಿಗತ್ತೆ. ಆತ್ಮ ಪಾವನ ಆದರೆ ಶರೀರನೂ ಕೂಡ ಪಾವನ ಆಗಿರೋದೇ ಸಿಗತ್ತೆ. ತಂದೆ ತಿಳಿಸ್ತಾರೆ, ನೀವೇ ಈ ದೇವಿ ದೇವತಾ ಮನೆತನದವರು ಆಗಿದ್ದೀರಾ. ಪುನಃ ನೀವೇ ಆಗ್ತೀರಾ. ಎಷ್ಟೊಂದು ಸಹಜ ಇದೆ. ಇಂತಹ ತಂದೆಯನ್ನು ನಾವು ಯಾಕೆ ನೆನಪು ಮಾಡಲ್ಲ? ಬೆಳಗ್ಗೆ ಎದ್ದೇಳ್ತಾ ತಂದೆಯನ್ನು ನೆನಪು ಮಾಡಿ. ಬಾಬಾ ತಾವು ತಮ್ಮನ್ನೆಷ್ಟು ಶ್ರೇಷ್ಠವಾದ ದೇವಿ ದೇವತೆಯನ್ನಾಗಿ ಮಾಡಿ ನಂತರ ನಿರ್ವಾಣಧಾಮದಲ್ಲಿ ಹೋಗಿ ಕುಳಿತುಕೊಂಡ್ಬಿಡ್ತೀರಾ. ಎಷ್ಟೊಂದು ಮ್ಯಾಜಿಕ್ ಆಗಿದೆ.
ಇಷ್ಟು ಶ್ರೇಷ್ಠರನ್ನಾಗಿ ಅಂತೂ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಾವು ಎಷ್ಟು ಸಹಜ ಮಾಡಿ ತಿಳಿಸ್ಕೊಡ್ತೀರಾ? ತಂದೆ ಅದಕ್ಕೆ ಹೇಳ್ತಾರೆ, ಎಷ್ಟು ಸಮಯ ಸಿಗುತ್ತೋ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರೂ ಕೂಡ ತಂದೆಯನ್ನು ನೀವು ನೆನಪು ಮಾಡಿ. ನಿಮ್ಮ ಜೀವನದ ದೋಣಿ ನೆನಪು ಮಾಡೋದ್ರಿಂದಲೇ ಪಾರಾಗತ್ತೆ. ಅಂದರೆ ಕಲಿಯುಗದಿಂದ ಶಿವಾಲಯದಲ್ಲಿ ಕರ್ಕೊಂಡು ಹೋಗತ್ತೆ. ಶಿವಾಲಯವನ್ನು ನೆನಪು ಮಾಡಬೇಕು. ಶಿವ ತಂದೆಯಿಂದ ಸ್ಥಾಪನೆಯಾಗಿರುವ ಸ್ವರ್ಗ ಎರಡರ ನೆನಪು ಬರುತ್ತೆ ಅಲ್ವಾ? ಶಿವ ತಂದೆಯನ್ನು ನೆನಪು ಮಾಡೋದ್ರಿಂದ ನಾವು ಸ್ವರ್ಗಕ್ಕೆ ಮಾಲೀಕರಾಗ್ತೀವಿ. ಈ ವಿದ್ಯೆ ಇರೋದು ಕೂಡ ಹೊಸ ಪ್ರಪಂಚಕ್ಕಾಗಿ. ತಂದೆಯೂ ಕೂಡ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲಿಕ್ಕೆ ಬರ್ತಾರೆ ಅಂದಾಗ ಅವಶ್ಯವಾಗಿ ಶಿವ ತಂದೆ ಬಂದು ಯಾವುದೋ ಕರ್ತವ್ಯವನ್ನು ಮಾಡಿರಬೇಕು ಅಲ್ವಾ? ನೀವು ನೋಡ್ತಾ ಇದ್ದೀರಾ, ನಾನು ಡ್ರಾಮಾದ ಯೋಜನೆಯ ಅನುಸಾರವಾಗಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ನೀವು ಮಕ್ಕಳಿಗೆ 5000 ವರ್ಷದ ಮೊದಲಿನ ನೆನಪಿನ ಯಾತ್ರೆ ಮತ್ತು ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತೇನೆ. ನೀವು ತಿಳ್ಕೊಂಡಿದ್ದೀರಾ, ಪ್ರತಿ 5000 ವರ್ಷದ ನಂತರ ನಮ್ಮ ಸಮ್ಮುಖದಲ್ಲಿ ಬರ್ತಾರೆ. ಆತ್ಮವೇ ಇದನ್ನು ಹೇಳುತ್ತೆ, ಶರೀರ ಹೇಳಲ್ಲ. ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ. ಆತ್ಮನೇ ಪವಿತ್ರ ಆಗಬೇಕು. ಆತ್ಮ ಒಂದು ಬಾರಿ ಅಷ್ಟೇ ಪವಿತ್ರ ಆಗತ್ತೆ. ಬಾಬರವರು ಹೇಳ್ತಾರೆ, ನಾನು ಅನೇಕ ಬಾರಿ ನಿಮಗೆ ಓದಿಸಿದ್ದೀನಿ, ಆದರೂ ಓದಿಸ್ತಾನೆ ಇರ್ತೀನಿ. ಬಾಬರವರು ಹೇಳ್ತಾರೆ, ಮಕ್ಕಳೇ, ನಾನು ಡ್ರಾಮಾದ ಯೋಜನೆಯ ಅನುಸಾರವಾಗಿ ಓದಿಸ್ಲಿಕ್ಕೋಸ್ಕರನೇ ಬಂದಿದ್ದೇನೆ. ಮತ್ತೆ 5000 ವರ್ಷದ ನಂತರ ಇದೇ ರೀತಿ ಬಂದು ಓದಿಸ್ತೀನಿ. ಹೇಗೆ ಕಲ್ಪದ ಮೊದಲು ನಿಮಗೆ ಓದಿಸಿ ರಾಜಧಾನಿಯನ್ನು ಸ್ಥಾಪನೆ ಮಾಡಿದ್ದೆ, ಅನೇಕ ಬಾರಿ ನಿಮಗೆ ಓದಿಸಿ ರಾಜ್ಯದ ಸ್ಥಾಪನೆಯನ್ನು ಮಾಡಿಕೊಟ್ಟಿದ್ದೇನೆ. ಇದೆಷ್ಟು ಅದ್ಭುತವಾದ ಮಾತುಗಳನ್ನು ಬಾಬರವರು ತಿಳಿಸ್ಕೊಡ್ತಾರೆ. ಶ್ರೀಮತ ಅಂತೂ ಭಾಳಷ್ಟು ಶ್ರೇಷ್ಠ ಆಗಿದೆ. ಶ್ರೀಮತದಿಂದಲೇ ನಾವು ವಿಶ್ವಕ್ಕೆ ಮಾಲೀಕರು ಆಗ್ತೀವಿ. ಬಹಳ ಬಹಳ ಶ್ರೇಷ್ಠ ಪದವಿ. ಕೆಲವ್ರಿಗಂತೂ ದೊಡ್ಡ ದೊಡ್ಡ ಲಾಟ್ರಿ ಸಿಗತ್ತೆ ಅಂದರೆ ತಲೆನೇ ಕೆಟ್ಟೋಗ್ಬಿಡತ್ತೆ. ಕೆಲವರಂತೂ ನಡೀತಾ ನಡೀತಾ ಭರವಸೆ ಇಲ್ಲದವರಾಗ್ಬಿಡ್ತಾರೆ. ನಾವು ಓದಲಿಕ್ಕೆ ಸಾಧ್ಯ ಇಲ್ಲ, ನಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಹೇಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ? ಆದರೆ ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು. ಬಾಬಾ ಹೇಳ್ತಾರೆ, ಅತೀಂದ್ರಿಯ ಸುಖ ಹಾಗೂ ಖುಷಿಯ ಮಾತನ್ನು ಕೇಳಬೇಕು ಅಂದರೆ ನನ್ನ ಮಕ್ಕಳಿಂದ ಕೇಳಿ. ನೀವು ಎಲ್ಲರಿಗೂ ಖುಷಿಯ ಮಾತುಗಳನ್ನು ಹೇಳಲಿಕ್ಕೋಸ್ಕರ ಹೋಗ್ತೀರಾ. ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ರಿ ಮತ್ತು 84 ಜನ್ಮಗಳನ್ನು ಭೋಗಿಸಿ ಗುಲಾಮರಾಗ್ತೀರಾ. ಗಾಯನವೂ ಕೂಡ ಮಾಡ್ತಾರೆ, ನಾನು ನಿನ್ನ ಗುಲಾಮನಾಗಿದ್ದೇನೆ, ನಾನು ನಿನ್ನ ಗುಲಾಮನಾಗಿದ್ದೇನೆ ಅಂತ. ಮತ್ತು ಸ್ವಯಂವನ್ನು ನೀಚ ಅಂತ ಹೇಳೋದು, ಚಿಕ್ಕವರನ್ನಾಗಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ತಿಳ್ಕೊಳ್ತಾರೆ. ಇಲ್ಲಿ ನೋಡಿ, ತಂದೆ ಯಾರಾಗಿದ್ದಾರೆ ಅವರನ್ನು ಇನ್ಯಾರೂ ಕೂಡ ಮತ್ತಾರೂ ಕೂಡ ತಿಳ್ಕೊಂಡಿಲ್ಲ, ನೀವಷ್ಟೇ ತಿಳ್ಕೊಂಡಿದ್ದೀರಾ. ಬಾಬರವರು ಯಾವ ರೀತಿ ಬಂದು ಎಲ್ಲರನ್ನ ಮಕ್ಕಳೇ ಮಕ್ಕಳೇ ಅಂತ ಹೇಳ್ತಾ ತಿಳಿಸ್ತಾರೆ. ಇದು ಆತ್ಮ ಹಾಗೂ ಪರಮಾತ್ಮನ ಮೇಳವಾಗಿದೆ. ಅವರಿಂದ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗತ್ತೆ. ಗಂಗಾ ಸ್ನಾನ ಅನೇಕ ಬಾರಿ ಮಾಡಿದ್ದೀವಿ, ಆದರೆ ಈ ಮಳೆ ಹೇಗೆ ಬೀಳತ್ತೆ ಇದನ್ನೂ ಕೂಡ ವಿಧಿ ಅಂತ ಹೇಳಲಾಗತ್ತೆ. ಈ ಸಮಯದಲ್ಲಿ ತಂದೆ ನಿಮಗೆ ಎಲ್ಲವನ್ನ ತಿಳಿಸ್ತಾರೆ. ಇದನ್ನು ಆತ್ಮನೇ ಧಾರಣೆ ಮಾಡಿಕೊಳ್ಳುತ್ತೆ, ಶರೀರ ಅಲ್ಲ. ನೀವು ಅನುಭವ ಮಾಡ್ತೀರಾ. ಖಂಡಿತವಾಗಿ ಬಾಬರವರು ನಮ್ಮನ್ನು ಹೇಗಿದ್ದವರನ್ನು ಹೇಗಾಗಿ ಮಾಡ್ತಾರೆ. ಈಗ ಬಾಬಾ ಹೇಳ್ತಾರೆ, ಮಕ್ಕಳೇ ತಮ್ಮ ಮೇಲೆ ದಯೆ ತೋರಿಸ್ಕೊಳ್ಳಿ. ಯಾವುದೇ ಉಲ್ಲಂಘನೆ ಆಗಬಾರ್ದು, ದೇಹದ ಅಭಿಮಾನಿ ಆಗಬಾರ್ದು. ಇಲ್ಲ ಅಂದರೆ ಫ್ರೀಯಾಗಿ ತಾವು ಕಡಿಮೆ ಪದವಿಯನ್ನು ಪಡ್ಕೊಳ್ತೀರಾ. ಈ ರೀತಿ ಶಿಕ್ಷಕರಂತೂ ತಿಳಿಸ್ತಾರೆ ಅಲ್ವಾ. ನೀವು ತಿಳ್ಕೊಂಡಿದ್ದೀರಾ, ಬಾಬರವರು ಬೇಹದ್ದಿನ ಶಿಕ್ಷಕ ಆಗಿದ್ದಾರೆ. ಪ್ರಪಂಚದಲ್ಲಂತೂ ಎಷ್ಟೊಂದು ಭಾಷೆಗಳಿವೆ. ಯಾವುದೇ ಮುದ್ರಣ ಆಗತ್ತೆ ಅಂದರೆ ಎಲ್ಲ ಭಾಷೆಗಳಲ್ಲಿಯೂ ಆಗಬೇಕು. ಯಾವುದೇ ಪುಸ್ತಕವನ್ನೇ ಮುದ್ರಿಸಲಾಗತ್ತೆ ಅಂದರೆ ಎಲ್ಲರಿಗೂ ಒಂದೊಂದು ಕಾಪಿಯನ್ನು ಕಳಿಸ್ಕೊಡಿ. ಒಂದೊಂದು ಕಾಪಿಯನ್ನು ಲೈಬ್ರರಿಗೆ ಕಳಿಸ್ಕೊಡ್ಬೇಕು. ಇದರಲ್ಲಿ ಖರ್ಚಿನ ಮಾತಿಲ್ಲ. ಬಾಬರವರ ಭಂಡಾರ ತುಂಬುತ್ತೆ. ಹಣವನ್ನು ತಮ್ಮ ಬಳಿ ಇಟ್ಕೊಂಡು ಏನು ಮಾಡ್ತೀರಾ? ಒಂದು ವೇಳೆ ಸ್ವಲ್ಪ ಪರಮಾತ್ಮನ
ಭಂಡಾರದಿಂದ ತೆಗೆದುಕೊಂಡ್ರಿ ಅಂತಂದರೆ ಕಳ್ಳರಾಗ್ಬಿಡ್ತಾರೆ. ಸ್ವಲ್ಪ ತೆಗೆದುಕೊಳ್ಳೋಣ ಅಂತ ಸಂಕಲ್ಪ ಬರಬಾರ್ದು. ಪರಮಾತ್ಮನ ಯಜ್ಞದ ಕಳ್ಳತನ, ಅವರಂತಹ ಮಹಾಪಾಪಾತ್ಮರು ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ಅಧೋಗತಿಯಾಗ್ಬಿಡ್ತಾರೆ. ಬಾಬ್ರವರು ಹೇಳ್ತಾರೆ, ಇದೆಲ್ಲವೂ ಡ್ರಾಮಾದಲ್ಲಿ ಪಾತ್ರ ಇದೆ. ನೀವು ರಾಜ್ಯಾಡಳಿತ ಮಾಡ್ತೀರಾ, ಅವರು ನಿಮ್ಮ ಸೇವಾದಾರಿ ಆಗ್ತಾರೆ. ಸೇವಾದಾರಿ ಆಗದೆ ರಾಜ್ಯಾಡಳಿತ ಮಾಡಲಿಕ್ಕೆ ಹೇಗೆ ಸಾಧ್ಯ? ಕಲ್ಪದ ಮೊದಲು ಕೂಡ ಹೀಗೆ ಸ್ಥಾಪನೆ ಆಗಿತ್ತು. ಈಗ ಬಾಬರವರು ಹೇಳ್ತಾರೆ, ತಮ್ಮ ಕಲ್ಯಾಣವನ್ನು ಮಾಡ್ಕೊಳ್ಬೇಕು ಅಂತ ಬಯಸ್ತೀರಾ ಅಂದರೆ ಶ್ರೀಮತದಂತೆ ನೀವು ನಡಿಬೇಕಾಗಿದೆ. ದೈವಿ ಗುಣವನ್ನು ಧಾರಣೆ ಮಾಡಿ. ಕ್ರೋಧ ಮಾಡ್ಕೊಳ್ಳೋದು ದೈವಿ ಗುಣ ಅಲ್ಲ, ಅದು ಆಸುರಿ ಗುಣ. ಯಾರೇ ಕ್ರೋಧ ಮಾಡಲಿ, ಆದರೆ ತಾವು ಶಾಂತವಾಗಬೇಕು. ಪ್ರತ್ಯುತ್ತರ ಕೊಡಬೇಡಿ, ವಾದ ಮಾಡಬೇಡಿ. ಪ್ರತಿಯೊಬ್ಬರ ಚಲನೆಯಿಂದಲೇ ತಿಳ್ಕೊಳ್ಬೋದು. ಅವಗುಣ ಅಂತೂ ಎಲ್ಲರಲ್ಲಿನೂ ಇದೆ. ಯಾವಾಗ ಯಾರೇ ಕ್ರೋಧ ಮಾಡ್ತಾರೆ ಅಂದರೆ ಅವರ ಮುಖ ತಾಮ್ರದಂತೆ ಆಗ್ಬಿಡತ್ತೆ. ಮುಖದಿಂದ ಬಾಂಬುಗಳನ್ನು ಹಾಕ್ತಾರೆ, ತನ್ನದೇ ನಷ್ಟವನ್ನು ಮಾಡ್ಕೊಳ್ತಾರೆ, ಪದವಿ ಭ್ರಷ್ಟ ಆಗತ್ತೆ. ಇದನ್ನು ತಿಳ್ಕೊಳ್ಬೇಕು. ಬಾಬರವರು ಹೇಳ್ತಾರೆ, ಯಾವ ಪಾಪ ಕರ್ಮವನ್ನು ಮಾಡ್ತೀರಾ ಅದನ್ನು ಬರೀರಿ. ಬಾಬಾರವರಿಗೆ ತಿಳಿಸೋದ್ರಿಂದ ಕ್ಷಮೆ ಆಗತ್ತೆ, ಹೊರೆ ಹಗುರ ಆಗತ್ತೆ. ಜನ್ಮ ಜನ್ಮಾಂತರದಿಂದ ನೀವು ವಿಕಾರದಲ್ಲಿನೇ ಹೋಗಿದ್ದೀರಾ. ಈ ಸಮಯದಲ್ಲಿ ನೀವು ಯಾವುದೇ ಪಾಪ ಕರ್ಮವನ್ನು ಮಾಡ್ತೀರಾ ಅಂದರೆ 100 ಪಟ್ಟಾಗ್ಬಿಡತ್ತೆ. ಬಾಬರವರ ಮುಂದೆ ತಪ್ಪು ಮಾಡ್ತೀರಾ ಅಂದರೆ 100 ಪಟ್ಟು ಶಿಕ್ಷೆ ಆಗತ್ತೆ. ತಪ್ಪು ಮಾಡಿದ್ರಿ ಮತ್ತು ತಿಳಿಸ್ಲಿಲ್ಲ ಅಂದರೆ ಇನ್ನೂ ವೃದ್ಧಿ ಆಗತ್ತೆ. ತಂದೆ ತಿಳಿಸ್ತಾರೆ, ತಮ್ಮನ್ನು ನಷ್ಟದಲ್ಲಿ ತಲುಪಿಸ್ಕೊಳ್ಬೇಡಿ. ತಂದೆ ಮಕ್ಕಳ ಬುದ್ಧಿಯನ್ನು ಶ್ರೇಷ್ಠ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಎಂತಹ ಪದವಿಯನ್ನು ಪಡೀತಾರೆ ಅನ್ನೋದು ಗೊತ್ತಿದೆ. ಅದು ಕೂಡ 21 ಜನ್ಮದ ಮಾತುಗಳು. ಯಾರು ಸೇವಾದಾರಿ ಮಕ್ಕಳಿದ್ದಾರೆ ಅವರ ಸ್ವಭಾವ ಮಧುರ ಆಗಬೇಕು. ಕೆಲವರಂತೂ ತಕ್ಷಣವೇ ತಂದೆಗೆ ತಿಳಿಸ್ತಾರೆ, ಬಾಬಾ ಈ ತಪ್ಪಾಯಿತು. ಇದರಿಂದ ಬಾಬರವರು ಖುಷಿ ಆಗ್ತಾರೆ. ಭಗವಂತ ಖುಷಿ ಆದರು ಅಂದರೆ ಇನ್ನೇನು ಬೇಕು? ಇವರಂತೂ ತಂದೆ, ಶಿಕ್ಷಕ, ಗುರು ಮೂವರೂ ಆಗಿದ್ದಾರೆ. ಇಲ್ಲಾಂದರೆ ಮೂವರೂ ಕೂಡ ಬೇಜಾರಾಗ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಶ್ರೀಮತದಂತೆ ನಡೆದು ತಮ್ಮ ಬುದ್ಧಿಯನ್ನು ಶ್ರೇಷ್ಠ ಮಾಡ್ಕೋಬೇಕು. ಯಾವುದೇ ಉಲ್ಲಂಘನೆ ಮಾಡಬೇಡಿ. ಕ್ರೋಧದಲ್ಲಿ ಬಂದು ಬಾಯಿಂದ ಬಾಂಬನ್ನು ಹಾಕಬಾರ್ದು. ಶಾಂತವಾಗಿರಬೇಕು. ತಂದೆಯ ಮಹಿಮೆಯನ್ನು ಮನಸ್ಫೂರ್ತಿಯಾಗಿ ಮಾಡಿ. ಈ ಹಳೆಯ ಪ್ರಪಂಚದೊಂದಿಗೆ ಆಸಕ್ತಿ ಅಥವಾ ಪ್ರೀತಿ ಇರಬಾರ್ದು. ಬೇಹದ್ದಿನ ವೈರಾಗ್ಯ ಮತ್ತು ನಿರ್ಮೋಹಿಯಾಗಿರಬೇಕು. ಇವತ್ತಿನ ವರದಾನ: ನೆನಪಿನ ಆಧಾರದಿಂದ ಮಾಯೆಯ ಕೆಸರಿನಿಂದ ದೂರವಿರುವ ಸದಾ ಹರ್ಷಿತಮುಖಿ ಭವ. ವಿಶ್ಲೇಷಣೆ: ತಮ್ಮ ಮುಂದೆ ಎಂತಹ ಮಾತುಗಳೇ ಬರಲಿ ಅದನ್ನು ತಂದೆಗೆ ಬಿಟ್ಬಿಡಿ. ಮನಪೂರ್ವಕವಾಗಿ ಬಾಬಾ ಅಂತ ಹೇಳಿ. ಇದರಿಂದ ಮಾತುಗಳೆಲ್ಲ ಸಮಾಪ್ತಿಯಾಗತ್ತೆ. ಬಾಬಾ ಎಂಬ ಈ ಶಬ್ದವನ್ನು ಹೃದಯದಿಂದ ಹೇಳೋದೇ ಜಾದೂ ಆಗಿದೆ. ಮಾಯೆ ಮೊಟ್ಟ ಮೊದಲು ತಂದೆಯನ್ನೇ ಮರೆಸುತ್ತೆ. ಆದ್ದರಿಂದ ಕೇವಲ ಈ ಮಾತಿನಲ್ಲೇ ಗಮನ ಕೊಡ್ತೀರಾ ಅಂದರೆ ತಮ್ಮನ್ನು ಕಮಲ ಪುಷ್ಪ ಸಮಾನ ಅನುಭವ ಮಾಡ್ತೀರಾ. ನೆನಪಿನ ಆಧಾರದಿಂದ ಸದಾ ಮಾಯೆಯ ಸಮಸ್ಯೆಗಳ ಕೆಸರಿನಿಂದ ದೂರ ಆಗ್ತೀರಾ. ಆಗ ಯಾವುದೇ ಮಾತಿನಲ್ಲಿ ಏರುಪೇರಿನಲ್ಲಿ ಬರೋದಿಲ್ಲ. ಸದಾ ಒಂದೇ ಸ್ಥಿತಿ, ಹರ್ಷಿತ ಮುಖವಾಗಿ ಇರ್ತೀರಾ. ಸ್ಲೋಗನ್: ಪವಿತ್ರತೆಯ ಧಾರಣೆ ಅಥವಾ ಧರ್ಮವನ್ನು ಜೀವನದಲ್ಲಿ ತರುವವರೇ ಮಹಾನ್ ಆತ್ಮ ಆಗಿದ್ದಾರೆ. ಅವ್ಯಕ್ತ ಸೂಚನೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿ. ಸ್ವಯಂವನ್ನು ಬಂಧನಗಳಿಂದ ಮುಕ್ತರಾಗಲಿಕ್ಕೆ ನಿಮ್ಮ ನಡವಳಿಕೆ ಮತ್ತು ಕಠಿಣ ಸಂಸ್ಕಾರವನ್ನು ಚೇಂಜ್ ಮಾಡ್ಕೊಳ್ಳಿ. ಬಂಧನ ಹಾಕುವವರು ತಮ್ಮ ಕೆಲಸವನ್ನು ಮಾಡಲಿ, ನೀವು ನಿಮ್ಮ ಕೆಲಸ ಮಾಡಿ. ಅವರ ಕೆಲಸವನ್ನು ನೋಡಿ ಭಯ ಪಡಬೇಡಿ.
ಅವರು ತಮ್ಮ ಕೆಲಸವನ್ನು ಎಷ್ಟು ಫೋರ್ಸಿಂದ ಮಾಡ್ತಾ ಇದ್ದಾರೆ, ನೀವು ಕೂಡ ನಿಮ್ಮ ಶಕ್ತಿಯನ್ನು ಬಳಸ್ಕೊಂಡು ನಿಮ್ಮ ಕಾರ್ಯ ಮಾಡಿ. ಅವರು ತಮ್ಮ ಕಾರ್ಯವನ್ನು ಹೇಗೆ ನಿಭಾಯಿಸ್ತಿದ್ದಾರೆ ಎಂಬ ಗುಣವನ್ನು ತೆಗೆದುಕೊಳ್ಳಿ. ನೀವು ಕೂಡ ಅದೇ ರೀತಿ ಮಾಡಿ. ಸ್ವತಃ ಬಂಧನಗಳಿಂದ ಮುಕ್ತರಾಗುವ ಯುಕ್ತಿಯನ್ನು ಸೃಷ್ಟಿಸ್ಕೊಳ್ಳಿ. ಓಂ ಶಾಂತಿ.